ಲಂಚದ ಕೇಸ್ನಲ್ಲಿ ಶಾಸಕ ಚಂದ್ರು ಲಮಾಣಿ ಈಗ ಅರೆಸ್ಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಬೇರೆಯವರ ಮೇಲೆ ಬಿಜೆಪಿಗರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದೀಗ ಬಿಜೆಪಿ ಶಾಸಕರೇ ಲಂಚ ಆರೋಪದಲ್ಲಿ ಸಿಲುಕೊಂಡಿದ್ದಾರೆ. ಲೋಕಾಯುಕ್ತರ ತನಿಖೆ ನಡೆಯಲಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಪ್ರಾಮಾಣಿಕರೆಂದು ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಲಂಚದ ಕೇಸ್ನಲ್ಲಿ ಶಾಸಕ ಚಂದ್ರು ಲಮಾಣಿ ಇವತ್ತು ಅರೆಸ್ಟ್ ಆಗಿರೋದು. ಲಂಚಾವತಾರದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಟ್ಟಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್ ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವರು ಬಿಜೆಪಿ ಶಾಸಕರೇ ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿಕ್ಕೆ ನಾವ್ಯಾರು ಅಡ್ಡ ಬರಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ, ರಾಜಕೀಯವಾಗಿ ಆಮೇಲೆ ಮಾತಾಡ್ತಾರೆ. ಅದು ರಾಜ್ಯದಲ್ಲಿ ಲಂಚಾವತಾರದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರು. ಈಗ ಅವ್ರ ಶಾಸಕರು ಈಗ 5 ಲಕ್ಷ ರೂಪಾಯಿ ಪಡೆಯುವ ಸಿಕ್ಕಾಕೊಂಡಿದ್ದಾರೆ ಸರ್ ಶಿರಟ್ಟಿಯಲ್ಲಿ. ಅದು ಲೋಕಾಯುಕ್ತಕ್ಕೆ ಹೌದು ಸರ್ ಸಿಕ್ಕಾಕೊಂಡಿದ್ದಾರೆ. ಈಗ ಏನು ಹೇಳ್ತಾರೆ ಅವರು ಹೇಳ್ಬೇಕಲ್ಲ. ಬೇರೆಯವ್ರ ಮೇಲೆ ಲಂಚದ ಆರೋಪ ಮಾಡೋದು ಸುಲಭ, ಆದರೆ ಅವರು ಬಿಜೆಪಿ ಶಾಸಕರೇ ಸಿಕ್ಕಾಕೊಂಡಿದ್ದಾರೆ. ಅದರಿಂದ ಲೋಕಾಯುಕ್ತ ತನಿಖೆ ಮಾಡಲಿಕ್ಕೆ ನಾವ್ಯಾರು ಅಡ್ಡ ಬರಲ್ಲ. ಲೋಕಾಯುಕ್ತ ಏನು ತನಿಖೆ ಮಾಡ್ತದೆ ಅದು ಮಾಡಲಿ, ರಾಜಕೀಯವಾಗಿ ಆಮೇಲೆ ಮಾತಾಡ್ತಾರೆ. Normally they are very honest people. BJP people will not be, they are corrupt free people. They are corrupt free people. They are the most honest people in this country. They will not get, I think, some wrong information you might have got. Let us look at it. Let us see what the Lokayukta tell. Then I will react to it. ಲಂಚ ಪಡೆಯುತ್ತಿರುವಂತಹ ಸಂದರ್ಭದಲ್ಲೇ ಶಾಸಕ ಚಂದ್ರು ಲಮಾಣಿ ಇವತ್ತು ಅರೆಸ್ಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಬಿಜೆಪಿಗರ ನಾಯಕರ ವಿರುದ್ಧ, ಶಾಸಕರ ವಿರುದ್ಧ ವಾಗ್ದಾಳಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಕಾರಣ ಏನು ಅಂದರೆ ಬಿಜೆಪಿ ಈ ಹಿಂದಿನಿಂದಲೂ ಸಹ ಕಾಂಗ್ರೆಸ್ ನಾಯಕರುಗಳು, ಕಾಂಗ್ರೆಸ್ ಸರ್ಕಾರ ಯಾವಾಗ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ, ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಂಚಾವತಾರ ನಡೀತಾ ಇದೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ರು. ಈಗ ಬಿಜೆಪಿಗರು ಏನು ಹೇಳ್ತಾರೆ, ಅದು ಕೂಡ ಲೋಕಾಯುಕ್ತರು ರೈಡ್ ಮಾಡಿರುವಂತಹ ಸಂದರ್ಭದಲ್ಲಿ ಶಾಸಕರು ಲಂಚವನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ದಾರೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಯಲಿ ಅಂತ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ರೆ, ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.